अस्सलाम वालेकुम नाजरीन, आप देख रहे हैं न्यू 16 डिजिटल। मैं हूं आपकी मेजबान सीमा। दोड्डा बलापुर में डिवाइन सर्विस फॉरएवर फाउंडेशन यानी डीएसएफ के जेरे एहतमाम एक शानदार फेलिसिटेशन प्रोग्राम का एहतमाम किया गया। इस प्रोग्राम का मकसद था एसएसएलसी और पीयू स्टूडेंट्स की एकेडमिक एक्सीलेंस को सराहना। तकरीबन 800 लोगों ने इस इवेंट में शिरकत की, जिसमें पेरेंट्स, टीचर्स और मुख्तलिफ शख्सियात शामिल रहे। एसएसएलसी के ब्रिलियंट स्टूडेंट्स को स्टेज पर बुलाकर इज्जत बख्शी गई। रंजिता एसी ने 625 में से 625 नंबर हासिल करके 100% स्कोर किया। प्रशांत गौड़ा ने 99.68%, निहार टी जटकर ने 99.4% और अनीसा ने 94.72% स्कोर हासिल किया। पीयू टॉपर्स में मुकुंदा ने 98.83% के साथ स्टेट 7th रैंक हासिल किया। तनुश्री आर ने 97.83%, सादिया ने 97.5% और सिमरन, उम्मे रुमान, अफशन, सानिया, राम्या, प्रज्ञा जैसे स्टूडेंट्स ने भी टॉप परफॉर्मेंस दिया। कंपेटिटिव एग्जाम्स में भी स्टूडेंट्स ने जबरदस्त कारनामे अंजाम दिए। शाह आलम ने जीपैट में AIR 229 और KS80 में 331 रैंक हासिल की। मोहम्मद मतीन नीट टॉपर रहे। आफिया मर्तियम CET टॉपर और नूर हाशिम खान ने PGCET में 15th रैंक हासिल किया। इस बेमिसाल इवेंट की प्लानिंग और एग्जीक्यूशन का क्रेडिट जाता है DSF दोड्डा बलापुर की कोर टीम को, जिसमें शामिल है मिसेस फौजिया तबस्सुम ओवरऑल लीडरशिप, सीमा यास्मीन, मुजीबुन्निसा, तहरा बेगम लेडीज टीम की रहनुमाई, जुनैद जिया, इमरान जाबी, अब्दुल सुबान आलम जेंट्स कोऑर्डिनेशन और स्टूडेंट वॉलंटियर्स जैसे अब्दुल रहमान, इसहाक, हुजैफा, फरदीन, आयशा सिद्दीका, निशाद, सुमैया, मुस्कान, नूर ज़ैबा और कई और। आयशा मैडम के एम्पावरिंग अल्फाज ने स्टूडेंट्स में नया हौसला पैदा किया। रफ़ी सर का लगातार सपोर्ट और मुजम्मल सर का मोटिवेशनल स्पीच दिल को छू गया। खास तौर पर हम जस्टिस संतोष हेगड़े सर का शुक्रिया अदा करते हैं, जिन्होंने इंसानियत और इखलाकी कदरों पर पुरअसर गुफ्तगू की। जज़ाकल्लाह खैर सभी टीम मेंबर्स का, जिन्होंने अपनी मेहनत, वक्त और डेडिकेशन के जरिए इस प्रोग्राम को न सिर्फ कामयाब बनाया बल्कि यादगार भी। ये थी खास रिपोर्ट दोड्डा बलापुर से। मैं हूं सीमा, देखते रहिए न्यू 16 डिजिटल। ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಲಿವಿಂಗ್ ಲೆಜೆಂಡ್ ನಮ್ಮ ಗುರುಗಳು ಇವತ್ತು ಲಕ್ಷಾಂತರ ಜನಕ್ಕೆ ಮೆಂಟಲ್ ಆಗಿರೋ ವ್ಯಕ್ತಿಯನ್ನು ತಪ್ಪಾಗಿ ಮಹಾನ್ ಶಕ್ತಿಯನ್ನು ಹೇಳ್ಕೊಳ್ತಾರೆ. ಅಂತ ಒಂದು ಶಕ್ತಿ ನಾವು ಸುಮಾರು ವರ್ಷಗಳಿಂದ, ಸುಮಾರು 50 ವರ್ಷದಿಂದ ಹೆಚ್ಚು, 70 ವರ್ಷ 80 ವರ್ಷದಿಂದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೇಳಿದೀವಿ, ನಂತರ ಓದುತ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಬಗ್ಗೆ, ಆ ಇತಿಹಾಸನ, ಅವರ ಬಗ್ಗೆ ಹಿಸ್ಟ್ರಿನ ಓದಿದ್ವಿ. ಮುಂದಿನ ಬರೋದ್ರಲ್ಲಿ ನನಗೆ ಪೂರ್ಣ ವಿಶ್ವಾಸ ಇದೆ, ನಿಮ್ಮ ಮಕ್ಕಳು ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಬಗ್ಗೆ ಆ ಆಟ ಹೋಗ್ತಾರೆ ಅಂತ ನಂಬಿಕೆ. ಅಂತ ಒಂದು ಮಹಾನ್ ಶಕ್ತಿ ದೊಡ್ಡಬಳ್ಳಾಪುರ ಬಂದು, ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಚೆನ್ನಾಗಿ ಹೋಗ್ತಾ ಇದ್ದಾರೆ, ಇರುವುದೇನಿಲ್ಲ. ಎಲ್ಲ ಯಾವುದೇ ದೇಶ ನೋಡಿ ಹತ್ರ ಬೇಕಾ ಅವರೆಲ್ಲರೂ ಆಕ್ಷನ್ ಫಾಲೋವರ್ಸ್. ಸುಮಾರು 70% ಹೆಣ್ಮಕ್ಳು ಟಾಪರ್ಸ್, 30% ಮಾತ್ರ ಗಂಡಸರು. ಎಷ್ಟು ಪರ್ಸೆಂಟ್ ಗಂಡಸರು? 30%. ಬಟ್ ಅವರ ಕಮ್ಯುನಿಟಿ ಹೆಣ್ಮಕ್ಳು ಎಲ್ಲ ಏನ್ ಮಾಡಿದಾರೆ, ಹೆಣ್ಮಕ್ಳ ಕಮ್ಯುನಿಟಿ ಹೋದಾಗ ಈ 70%, 80% ಅವರೇ ಟಾಪರ್ಸ್. ನಮ್ಮ ಮಗಳು ಒಬ್ಬ ಬಂದಿದ್ದು 100ಕ್ಕೆ 100 ಗ್ರೇಟ್ ಅಲ್ಲ. ಕರ್ನಾಟಕದಲ್ಲಿ 22 ಮಕ್ಕಳು 100ಕ್ಕೆ 100 ತಗೊಂಡ್ರು. 645 ಎಷ್ಟು ಮಕ್ಕಳು ತಗೊಂಡ್ರು? 22 ಮಕ್ಕಳು. ಅದರಲ್ಲಿ ನಮ್ಮ ಒಂದು ಹೆಮ್ಮೆ ಹೆಣ್ಮಗಳು, ನಮ್ಮ ದೊಡ್ಡಬಳ್ಳಾಪುರದಿಂದ ಒಂದು ಹೆಣ್ಮಗಳು ಸಾಧನೆ ಮಾಡಿ ಒಂದು ರೆಕಾರ್ಡ್ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ಈ ಒಂದು ಸಮಾರಂಭಕ್ಕೆ ಇದು ನೋಡಿ, DSF ಅನ್ನೋದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಇಲ್ಲಿ ಯಾವ್ದಾರ ಪೊಲಿಟಿಕಲ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡೋದ, ಹಾಗೂ ಇಲ್ಲಿ DSF ನಲ್ಲಿ ಯಾರೇ ಟ್ರಸ್ಟಿ ಆಗ್ತಾರೆ ಅವರ ಜೀವನಕ್ಕೆ ಹಣ ಹಾಕೊಂಡು, ಅವರ ಹಣ, ಅವರ ಸಮಯ, ಅವರ ಪ್ರಜ್ಞೆ ಕೊಟ್ಟು ಫ್ರೀಯಾಗಿ ಸಮಾಜ ಸೇವೆ ಮಾಡಲು ಮಾತ್ರ ನಾನು ತಗೋತೀನಿ. ಈ ಪ್ರೋಗ್ರಾಮ್ ಅರೇಂಜ್ ಮಾಡಕ್ಕೆ, ಆರ್ಗನೈಸ್ ಮಾಡಕ್ಕೆ
14th ಜೂನ್ ಯಾವಾಗ ಒಂದು ದೊಡ್ಡ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಆವಾಗ ನಮ್ಮ ಫೌಜಿಯಾ ಮೇಡಮ್ ಹಾಗೂ ಇನ್ನೊಂದು ಮಗಳು ಆಫ್ರೀನು ಹಾಗೂ ಇನ್ನೊಂದು ಮಗು ಬಂದಿತ್ತು ಅವ್ರ ತಂಗಿ. ಈ 3 ಜನ ಗಂಡು ಗಡ್ಕೊಲ ಬಂದು ಒಂದು ಡೇಟ್ ಎಕ್ಸಾಮ್ ಗಂಡು ಪ್ರೋಗ್ರಾಮ್ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಈ ಪ್ರೋಗ್ರಾಮ್ ಆರ್ಗನೈಸ್ ಆಗ್ಬೇಕಂದ್ರೆ ಇದು ಇಲ್ಲಿ ಬಹಳ ಹಿಂದೆ ಬಹಳ ಶ್ರಮಪಟ್ಟಿದ್ದಾರೆ, ಬಹಳ ಎಫರ್ಟ್ಸ್ ಹಾಕಿದ್ದಾರೆ. ನಾನು ಅವ್ರಿಗೆ ಖರ್ಚು ಮಾಡ್ಕೊಡ್ತೀನಿ. ಸರಿ ಟುಗೆದರ್ ಎವ್ರಿವನ್ ಅಚೀವ್ಸ್ ಮೋರ್ ಅಂದ್ರೆ ನಾವೆಲ್ಲ ಸೇರಿದ್ರೆ ಸಾಕಷ್ಟು ಸಾಧನೆ ಮಾಡಬಹುದು ಅನ್ನೋದು ಈ ಒಂದು ಟೀಮ್ ಯೂಸ್ ಮಾಡ್ತಾರೆ. ಈ ಟೀಮ್ಗೆ DSR ಅನ್ನ ಸೃಷ್ಟಿ ಆಗ್ಬೇಕಂದ್ರೆ ಸುಮಾರು ವರ್ಷದ ಹಿಂದೆ ನನಗೆ ನನ್ನ ಗುರುಗಳು, ನನ್ನ ಪಾತ್ರಗಳ ಗುರುಗಳು ನನಗೆ ಹಲಾಲ್ಯ ಹರಾಮ್ಯ ಸಹಿಕ್ಯ ಗಲಭ್ಯ ಒಳ್ಳೆದೇನು ಕೆಟ್ಟದೇನು ಅರ್ಥ ಮಾಡಿಸಿ ಬಹಳ ಬಿಸಿನೆಸ್ ಏನಾದ್ರು ನನ್ನ ಹೇಳ್ತದೆ. ದುಡ್ಡು ಕೇಳಿ ಸಮಯ ಬೇಕಾದ್ರೆ ದುಡ್ಡು ಕೊಡ್ತೀನಿ ಅದ್ರ ಸಮಯ ಏನಾದ್ರು ಎಲ್ಲ ಕಡಿಮೆ ಬರುತ್ತಾ ಇರ್ತಾರೆ. ಯಾಕಂದ್ರೆ ನನಗೆ ಎಲ್ಲೂ ಫ್ರೀಯಾಗಿ ಮಾತಾಡ್ತಾರೆ, ನನ್ ಚಾರ್ಜ್ ಮಾಡ್ತಾರೆ. ಆ ಸಮಯದಲ್ಲಿ ನನಗೆ ಬಂದು ಇಲ್ಲ ಮಾಡಬೇಕು ಅಂದ್ಬಿಟ್ಟು ನನ್ನ ದುಡ್ಡಿನ ಸ್ಥಾನದಲ್ಲಿ ಇವತ್ತು ಫೌಂಡೇಶನ್ ಬರ್ಬೇಕಂದ್ರೆ ಇಂದ ಬ್ಯಾಂಕ್ ಬಂದು ನಮ್ಮ ಶಾಲೆಗೆ ಹೋಗ್ತಾ ಇದ್ದಾರೆ. ನೋಡಿ ಇವರೆಲ್ಲ ಸೇರ್ಕೊಂಡು ಇದು ಮಾಡಿದಂತ ಇವ್ರಿಗೊಂದು ದೊಡ್ಡ ಕೆಲಸ ಮಾಡಿ ಇವರ ಸಮಯ, ಇವರ ಹಣ, ಇವರ ಮನೆ ಕೆಲಸ ಬಿಟ್ಟು ಇವರು ಅವ್ರ ಯಜಮಾನರಿಗೆ ಸ್ವಲ್ಪ ಲೇಟಾಗಿ ಊಟ ಅಡುಗೆ ಮಾಡಿ ಹಾಕಿರ್ಬೋದು, ಮಕ್ಕಳಿಗೆ ಸ್ವಲ್ಪ ಅಡುಗೆ ಲೇಟಾಗಿ ಮಾಡ್ಕೊಟ್ಟಿರ್ಬೋದು. ಈ ಹುಡುಗರೆಲ್ಲ ಅವರ ಸರ್ವಿಸ್ ಹಾಕಿ ಅವ್ರ ವ್ಯಾಪಾರ ಹಾಕಿ ಅದನ್ನೆಲ್ಲ ಬಿಟ್ಟು ಈ ಪ್ರೋಗ್ರಾಮ್ ಅನೌನ್ಸ್ ಮಾಡ್ಬೇಕಂದ್ರೆ ಇವರೇ ಬ್ಯಾಕ್ ಬೋನ್ಸ್. ಅದಕ್ಕೆ ದೊಡ್ಡ ಕ್ಲಾಸ್ ಕೊಡ್ತಾರೆ. ನಾನು ರಿಪೋರ್ಟ್ ಮಾಡ್ಕೊಂತೀನಿ ಮಕ್ಕಳಿಗೆ ಇಲ್ಲಿ ರಿಪೋರ್ಟ್ ಸ್ವಲ್ಪ ಫೋಟೋ ಜೊತೆಗೆ ಲೈಫ್ ಮಾಡಿ ಮೆಮೊರಿ ಹಾಕಿರ್ತೀನಿ. ಬೆಳೆದಿರೋದನ್ನ ಕಾಣ್ತದೆ, ದೌರ್ಜನ್ಯ ಕಾಣ್ತಿದ್ದಾರೆ, ನಾವು ಬೆಳೆದಿರೋದನ್ನ ಕಾಣೋದ. ಇನ್ನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಬೆಳೆದು ಮಾಡಿದ್ರೆ ಅದು ಎಲ್ಲ ಗೊತ್ತಿದೆ. ಇವರೆಲ್ಲ ಇವರ ಸಮಯ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಒಂದು ಅವಾರ್ಡ್ ಕೊಟ್ಟು ನೀನು ಊಟದಿಂದ ಗೆಲ್ಲೋಸ್ಕರ ಮಗ ಊಟದಿಂದ ಗೆಲ್ಲೋ ಎನ್ಕರೇಜ್ ಮಾಡಬೇಕು. ಕರೆಕ್ಟ್ SLC ನಂತರ ಎಷ್ಟು ವರ್ಷ PUC, ಎಷ್ಟು ವರ್ಷ? 2 ವರ್ಷ. ಡಿಗ್ರಿ 3 to 4 years. ಇಂಜಿನಿಯರಿಂಗ್ ಮೆಡಿಸಿನ್ ತಗೊಂಡ್ರೆ ಅಂದ್ರೆ ನೀವು ಹಲವು ವಯಸ್ಸಂದ್ರ ಹುಡುಗರೇ ಹಿಂದೆ ಅವರು 5 ರಿಂದ 6 ವರ್ಷ. ಎಷ್ಟಿಂದ 5 ರಿಂದ 6 ವರ್ಷ ಇಲ್ಲಿಂದ ಚೆನ್ನಾಗಿ ಓದಿದ್ರೆ ಎಷ್ಟು ವರ್ಷ? 5 ರಿಂದ 6 ವರ್ಷ ಚೆನ್ನಾಗಿ ಓದಿದ್ರೆ ನೀವು ಅವ್ರ ತರ ಆಗ್ತೀರ. ನನಗೆ ಸಲ್ಮಾನ್ ಖಾನ್, ವಿರಾಟ್ ಕೊಹ್ಲಿ, ಶಾರುಖ್ ಖಾನ್, ಐಶ್ವರ್ಯ ರಾಯ್ ಇವರೆಲ್ಲ ರೋಲ್ ಮಾಡಿಸ್ತು. ನನಗೆ ರೋಲ್ ಮಾಡಿಸ್ತು ಇವರೇ. ಕರೆಕ್ಟ್? ನನಗೆ ರೋಲ್ ಮಾಡಿದ್ರು. ಕರ್ನಾಟಕದಲ್ಲಿ ಈ ಸರ್ತಿ 63% ಮಕ್ಕಳು ಮಾತ್ರ ಪಾಸ್ ಆದ್ರು. ಎಷ್ಟು ಪರ್ಸೆಂಟ್? 63. ಅಂದ್ರೆ 37% ಮಕ್ಕಳು ಫೇಲ್ ಆಗಿದ್ದಾರೆ. ಅಂದ್ರೆ 37% ಮಕ್ಕಳು ನಿನ್ನಿಂದ ಕರೆಸ್ಕೊಂಡು ಮಾಡ್ತಾರೆ. ಅದಕ್ಕೆ ಏನ್ ಗೊತ್ತಾ, ಹೇಳಕ್ಕಾಗಲ್ಲ 5 ವರ್ಷಗಳ ಇವ್ರಲ್ಲಿ ಇರ್ತಾರೆ. ಸಮಟೈಮ್ಸ್ ಚೆನ್ನಾಗಿ ಓದಿರೋ ಮಕ್ಕಳಿಗೆ PUC ಆದ್ಮೇಲೆ ಡಿಗ್ರಿ ಸಮಾಜದಲ್ಲಿ ಏನಂತಂದ್ರೆ ಅಹಂ ಬರ್ಬೋದು, ನಾನು ಅನ್ನೋದು ಬರ್ಬೋದು. ಅಥವಾ ಓದೋದ ಬಿಟ್ಟು ಹೇರ್ ಸ್ಟೈಲ್ ಮೇಲೆ, ಚಪ್ಪಲಿ ಮೇಲೆ, ಶೂ ಮೇಲೆ, ಡ್ರೆಸ್ ಮೇಲೆ, ಬ್ಯಾಗ್ ಮೇಲೆ ಫೋಕಸ್ ಡೈವರ್ಟ್ ಆಗ್ಬೋದು. ಅಥವಾ ಸ್ವಲ್ಪ ದಿವಸ ಸಿಗ್ತಾ ಇದೆಲ್ಲ ಸಿನಿಮಾದಲ್ಲಿ ನಡೆಯುತ್ತಿಲ್ಲ, ಲವ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲೋದೆ ಹಾಳಾಗ್ಬೋದು, ಅಲ್ಲೋದೆ ಹಾಳಾಗ್ಬೋದು. ಅದಕ್ಕೆ ಇಲ್ಲಿಂದ 5 ವರ್ಷ 6 ವರ್ಷ ಚೆನ್ನಾಗಿ ಹೋಗ್ತಾರೆ. ಅವ್ರ ಲೈಫ್ ನಲ್ಲಿ ರಾಜನ್ ತರ ರಾಣಿ ತರ ಇರ್ತಾರೆ. ಲೈಫ್ ಅಲ್ಲಿ ಏನಿರ್ತಾರೆ?
राजेंद्र यहाँ से 5-6 साल बेटियां जो बेटे अच्छा करते राजा महाराजा राणी संग रहेगा ಒಂದು ಅಂಶ ಯಾರು 5-6 ವರ್ಷ ಚೆನ್ನಾಗಿ ಆಡ್ತಾರೆ. ಅಮ್ಮ ಏನೇನಕ್ಕೆಲ್ಲ ಬಿಡುಗಡೆ ಮಾಡುದು, ಅಪ್ಪ ಏನೇನಕ್ಕೆಲ್ಲ ಬಿಡುಗಡೆ ಮಾಡುದು, ಟೀಚರ್ಸ್ ಏನೇನಕ್ಕೆಲ್ಲ ಬಿಡುಗಡೆ ಮಾಡುದು, 5 ವರ್ಷ ಚೆನ್ನಾಗಿ ಮಾಡೋದು, ಇಡೀ ಜೀವನ ಆಡೋದು. ಎಂತ ಗಂಡ ಸಿಗ್ಬಿಟ್ಟು, ಎಂತ ಹೆಂಗು ಸಿಗ್ಬಿಟ್ಟು, ಏನೇನು ಮಾತಾಡೋದು ಅಂತಾನೆ ಇವಾಗೆಲ್ಲ ಮಾಡಿದ್ದಾರೆ. ಯಾಕೆ ಕನ್ನಡದ ಮೇಲೆ अब सबसे कभी अच्छा सीखता है. बाद में 4-5 साल में डेली होता है क्या नसीब की कैसा शो होगा, क्या नसीब की कैसी बीवी मिलेगी बंद हो दोस्तों. बुरा ढूंढने चला तो बुरा कोई नहीं मिला, दिल अपना ढूंढा तो उससे बुरा कोई नहीं मिला. ಸಿಸ್ಟಮ್ ತಲೆಗೆ ಪಾಯಿಂಟ್ ನಂಬರ್ 1, SSLC ನಂತರ 5-6 ವರ್ಷ ಚೆನ್ನಾಗಿ ಓದೋದು ಲೈಫ್ ಸಕ್ಸಸ್ ಆಗಿ ರಾಜೇಂದ್ರ ನಡೀತರ ನಂಬರ್ 1 ಪಾಯಿಂಟ್. ಕರೆಕ್ಟಾ? ಎಷ್ಟು ವರ್ಷ? 5-6 ವರ್ಷ ಚೆನ್ನಾಗಿ ಓದೋದು, ಆಮೇಲೆ ಸಕ್ಸಸ್ಫುಲ್ ಆಗಿ ಬೇರೆ ಒಂದು ಮಾದರಿ ಅಂತ ಹೇಳೋದು ನಂಬರ್ 1. ನಂಬರ್ 2, ಒಂದು ಮಾತಿದೆ ಇಂಗ್ಲಿಷ್ ದಲ್ಲಿ, ಒಂದು ಮಾತು ಇಂಗ್ಲಿಷ್ ದಲ್ಲಿ, if you want to fly with eagles, don't waste your time swimming the next time. ಮನೆ ಮುಂದೆ ಇರೋ ಒಂದು ಕುಂಟೆ ಅದು ಇರ್ತದಲ್ಲ, ದಲಿತ ಕುಂಟೆ, ಆ ಕುಂಟೆ ನೀನು ನೀರು ಕೊಳ್ಳಿರ್ತದಲ್ಲ, ನೀರು ಕೊಳ್ಳೋದು ಪಾನಿಗೆ ಬಂದಿದೆ ನೀರನ್ನ ಪಾತ್ಕೊಳ್ಳಿಕ್ಕೆ, ಆ ಪಾತ್ರೆಯಲ್ಲಿ ನೀವು ಇದ್ರೆ ಅವ್ರ ಜೊತೆ ಈಗಾದ್ರೆ ನೀವು ಅದ್ರ ತರ ಈಗ ತರ ಹರಣ ಆಗಿ. ಇಫ್ ಯು ವಾಂಟ್ ಟು ಫ್ಲೈ ಲೈಕ್ ಎನ್ ಈಗಲ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಸ್ವಿಮ್ಮಿಂಗ್ ದ ಟೆಕ್ಸ್ಟ್. ನೀವು ಪಾತ್ರದ ಜೊತೆ ಈಗಾಡ್ಕೊಂಡಿದ್ರೆ ಹತ್ತು ತರ ಹರಣ ಆಗೋದ, ಹತ್ತು ತರ ಹಾರಬೇಕಂದ್ರೆ ಪಾತ್ರದ ಜೊತೆ ಬಿಡ್ರಿ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಇಂಗ್ಲಿಷ್ ಹೇಳ್ತಾರಲ್ಲ, ಶೋ ಮಿ ಯುವರ್ ಫ್ರೆಂಡ್ಸ್, ಅವ್ರು ಕಲ್ಲು ಬರ್ತರು ಅಂತಾರೆ. ಕರೆಕ್ಟಾ? ಅದಕ್ಕೆ ನಿಮ್ಮ ಫ್ರೆಂಡ್ಸ್ ನಿಮ್ಮಿಂದ ಉತ್ತಮವಾಗಿರುವ ಸೇರಿ, ಯಾರು ನಿಮ್ಮಿಂದ ಚೆನ್ನಾಗಿ ಓದ್ತಾರೆ, ಆಯ್ತಾ? ಜೊತೆಗೆ ಯಾರು ಜಾಸ್ತಿ ಅಪ್ಪ ಅಮ್ಮನ ಬೆಲೆ ಕೊಡ್ತಾರೆ, ಅಪ್ಪ ಅಮ್ಮನ ಬೆಲೆ ಕೊಡ್ತಾರೆ, ಟೀಚರ್ಗಳ ಬೆಲೆ ಕೊಡ್ತಾರೆ ಅಂತ ಬೆಲೆ ಸೇರಿ. ಅದೇಂತಲ್ಲ, ಸಂಘದಲ್ಲಿ ಸೇರಿ ಸನ್ಯಾಸಿ ಸಹವಾಸದಿಂದ ದೋಷ ಆಗ್ತದೆ. ಸಂಘದಲ್ಲಿ ಸೇರಿ ಸನ್ಯಾಸಿ ಕೆಟ್ಟ ಅಂತಾರೆ. ಅದಕ್ಕೆ ಒಳ್ಳೆ ಸಂಘ ಮಾಡ್ತಾರೆ, ಒಳ್ಳೆ ಹೋಗ್ತದೆ. ಯಾರು ಗೆಲ್ಲಬೇಕಂತಿದ್ದಾರೆ, ಯಾರು ಸಾಧನೆ ಮಾಡ್ತಾರೆ ಅಂತ ಹೋಗ್ತೇವೆ. ಇವಾಗ ಸುಮಾರು ಬಂದ್ರು ವೇದಿಕೆ ಮೇಲೆ ಫಸ್ಟ್ ನಮ್ಮ ವಸೀಂ ಅಂತ ಕರೆಯೋದ, ಅವ್ರೇನಂದ್ರು ನಾನು IAS ಆಗ್ಬೇಕು ಅಂತ ಇತ್ತು. ಕರೆಕ್ಟಾ? ಬೇರೆ ಅಂತಂದ್ರೆ IAS ಆಗ್ಬೇಕಂದ್ರು, IAS ಆಗ್ಬೇಕು, ಡಾಕ್ಟರ್ ಆಗ್ಬೇಕು, KS ಆಗ್ಬೇಕು ಹೇಳ್ತಿದ್ದಾನೆ. शेयर योर ड्रीम्स, ಹೇಳ್ಬಿಡು. जाके बोला मैं डिसाइड कर रही हूँ, मैं IAS बनना है, मैं डिसाइड कर रही हूँ, मैं डॉक्टर बनना है, मैं डिसाइड कर रही हूँ, IAS बनना है, मैं डिसाइड कर रही हूँ, प्रिंसिपल से बनना है, मैं डिसाइड कर रही हूँ, एग्रीकल्चर से बनना है. If you share your dreams with your friends, they will laugh at you. जाको तुम्हें होता तो ನಿಮ್ಮ ಅಕ್ಕ, ನಿಮ್ಮ ಕಸಿನ್ಸ್ ಜೊತೆ ಹೇಳಿದ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳಿದ್ರಿ, ನಾನು IAS ನಾನು MBBS ಮಾಡ್ಕೊಂಡು IAS ಆಗ್ತೀನಿ ಅಂತ ಹೇಳಿ ಅವ್ರಿಗೇನ್ ಗೊತ್ತಾ, ಡಾಕ್ಟರ್ ತೆಗೆದಿದೆ. ನೀವು ಡಾಕ್ಟರ್ ಹೇಳ್ತೀವಿ, ನೀವು ಕೇಕ್ ಬರೋದು ಸಪ್ಲೈ ಮಾಡಿದೆ, ನೀವು ಕೇಕ್ ಬರೋದಕ್ಕೆ ಅಷ್ಟೇ. If you share my dreams, people will laugh at you. ಜನ ಏನ್ ಮಾಡ್ತಾರೆ, ಶೇರ್ ಮಾಡಿ ಹೇಳ್ಬೇಡಿ. ನಾನು ಏನೇ ಆಗಲಿ ನಾನು ಕಮಿಟ್ಮೆಂಟ್ ತಗೊಂಡಿದ್ದೀನಿ. ಅದಕ್ಕೆ SSLC PUC ಹೋಗೋ ಮಕ್ಕಳು ಯಾವುದೇ ಕಾರಣಕ್ಕೆ ಮದುವೆ ಸಮಾರಂಭಕ್ಕೆ, ಹಬ್ಬಗಳ ಕಡೆ, ಅಜ್ಜಿ ಚಿಟ್ಟಿಗೆ, ಹಬ್ಬದ ತೇರಿಗೆ, ಜಾತ್ರೆಗೆ, ಉರುಸ್ಗೆ ಹೋಗ್ಬಾರ್ದು. ಅವರೆಲ್ಲ ಏನಂತ ಒಂದು 2 hours 3 hours ಅಷ್ಟೇ ಹೇಳ್ಬೇಕು. ಅಮ್ಮನಿಗೆ ಹೊರಗಡೆ ಹೆಂಗಂದ್ರೆ ಅಮ್ಮಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಗಂಡ ಕೆಲಸ ಬಂದು ಮನೆಗೆ ರೆಡಿ ಮಾಡ್ತಾರೆ. ಹಬ್ಬನಿಗೆ ಹೋಗ್ಬಾರ್ದು ಅಪ್ಪನ ಮನೆಗೆ ಹೋಗೋ, ನಾನಿಗೆ ಈದ್ ಜಾಗೋ, ಈದ್ ಪಾಸಿಂಗ್, ಡ್ಯಾನ್ಸಿಂಗ್, ಕಮಲ ಹೋಗೋ
बोला नहीं अभी मैं नहीं आती, मैं एसएलसी पढ़ रही सो, मैं पीयूसी पढ़ रही सो, मैं डिग्री पढ़ रही सो, मैं नहीं आती ओपन ಅಮ್ಮ ಬರುತ್ತೆ ನಾನು ಓದ್ಬೇಕು ಅಪ್ಪ ನಾನು ಬಂದ ಓದ್ಬೇಕು ಅದಕ್ಕೆ ಇಫ್ ಯು ಶೇರ್ ಯುವರ್ ಥಿಂಗ್ಸ್ ಪೀಪಲ್ ವಿಲ್ ಲಾಫ್ ಆನ್ ಯು. ನೀವು ಸೀರಿಯಸ್ ಆಗಿ ನೀಟ್ ಕ್ರಾಕ್ ಆಯ್ತು, ಕ್ಯಾಟ್ ಕ್ರಾಕ್ ಆಯ್ತು ಅಥವಾ ಸೀರಿಯಸ್ ಆಗಿ ಒಂದು ಒಳ್ಳೆ ಕಾಲೇಜ್ ಸೀಟ್ ಸಿಗ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ ನಿಮ್ಮನ್ನು ಹೇಳಿದ್ರೆ ನಿಮ್ ಬಗ್ಗೆ ನಗ್ತಾರೆ. ನೀನು ದೊಡ್ಡ ಸಾಧನೆ ಬಂದ್ರೆ ನೋಡಿ ಫಸ್ಟ್ they will laugh you. First they will laugh you. If you share your things, let us say what they do, they will ignore you. When you are near to achieve the goal, they will fight with you. ನೀವು ಸಾಧನೆ ಕಂತ್ರ ಹೋರಾಟ ಮಾಡ್ತಾರೋ ಮುಂಚೆ ಜಗಳ ಆಡ್ತಾರೆ. देखो हमें देखो सादा की बेटी कितना उड़ाने कौन बात भी नहीं करती, वो बहुत बड़े बात बड़ी बड़ी बन जाने भगवान को आप रहता फिटिंग करती तो उन्हें एसएससी में 7 बार फेल है. कितने बार फेल है? कितने बार एसएससी में 7 बार फेल है. ये बच्चे 98% से बर्दाश्त नहीं होगा. ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ. ಇದರಿಂದ ಮಕ್ಕಳಲ್ಲಿ ಉತ್ಸಾಹ ಜಾಸ್ತಿಯಾಗಿ ತಾವು ಕೂಡ ಹೆಚ್ಚಿನ ಅಂಕ ಪಡಿಬೇಕನ್ನುವ ಒಂದು ಮನೆಯಲ್ಲಿ ಮನಸ್ಸಲ್ಲಿ ಯೋಚನೆ ಬರ್ಬೋದು. ಅದರಿಂದಾಗಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ನನ್ನ ಅಭಿಪ್ರಾಯದ ಪ್ರಕಾರ ಇತ್ತೀಚೆಗೆ ಹೆಣ್ಮಕ್ಳ ಮಾರ್ಕ್ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಪ್ರಶಸ್ತಿಗಳು ಸಿಗ್ತಾ ಇವೆ. ಅದರಲ್ಲಿ ಗಂಡು ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಅದರಿಂದ ಗಂಡು ಮಕ್ಕಳು ಎಚ್ಚರಿಸಬೇಕು. ಮುಂದೆ ಆಡಳಿತದಲ್ಲಿ ಬರಬೇಕಾದ್ರೆ, ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕಾದ್ರೆ ಹೆಚ್ಚಿನ ಅಂಕ ಪಡಿಬೇಕು. ಆ ಪ್ರಯತ್ನವನ್ನು ಗಂಡು ಮಕ್ಕಳು ಕೂಡ ಹೆಣ್ಣು ಮಕ್ಕಳ ಜೊತೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. DSF फाउंडेशन से एसएलसी और पीयूसी स्टूडेंट्स, मेरिटोरियस स्टूडेंट्स को फेलिसिटेट करने के लिए यहाँ हमें भी बच्चों को उनका हौसला अफजाई करने के लिए हमें यहाँ बुलाया था. तो बहुत अच्छा ऑर्गेनाइज किया है प्रोग्राम. बच्चे हमारे से ऑनरेबल जस्टिस संतोष हेगड़े उनसे भी बहुत मोटिवेट हुए हैं बच्चे को हमारे से. कैसे देखते हैं आप स्टूडेंट्स क्या किया जाएगा? आजकल देखा जा रहा है लड़कियां ज्यादा आगे लड़के पीछे हो रहे हैं, तो कैसे देखते हैं आप इसको? लड़कियां आज से नहीं पहले से ही बहुत आगे हैं लड़कों से. लड़कों को भी आगे आना चाहिए लड़कियों की तरह. ये जो लड़के अभी जो मोबाइल्स है उसमें थोड़ा भटक रहे हैं, तो मैं उनको एडवाइस देना चाहूंगी कि वो मोबाइल में जितने उनको एडवांटेजेस हैं उतने डिसएडवांटेजेस हैं. सो डिसएडवांटेजेस को एक्सेप्ट ना करते हुए एडवांटेजेस को एक्सेप्ट करके उसमें जो भी अच्छाई है उसे एक्सेप्ट करके अपने मॉरल वैल्यूज को एक्सेप्ट करके अपने माँ बाप की इज्जत करके अपने टीचर्स को इज्जत करके वो अपने जिंदगी में आगे आए. माशाअल्लाह DSF के फाउंडेशन की तरफ से आज 3 तारीख को अगस्त के महीने में सुबह संडे ये बहुत अच्छा एक प्रोग्राम ऑर्गेनाइज किए थे. इसमें हमारे जस्टिस संतोष हेगड़े साहब आए हुए थे और यहाँ के एडिशनल DC साहब जो हैं मैडम एडिशनल डिस्ट्रिक्ट मैजिस्ट्रेट आयशा मैडम आए थे और दोड्डबल्लापुर के जिम्मेदार काउंसलर यहाँ के कॉर्पोरेटर और यहाँ के प्रोफेसर कॉलेज के टीचर्स फैकल्टीज और ऑल हेडमास्टर्स ऐसे अराउंड 1.5 to 2,000 के क्राउड का आज यहाँ जो मजमा जमा हुआ था. यहाँ बहुत अच्छे से एक प्रोग्राम को यहाँ मुकम्मल किया गया और DSF के जो फाउंडेशन के जो चेयरमैन मुजम्मिल साहब उन्होंने भी बहुत अच्छा इसमें एक निभाया है. आने वाले दिनों में भी ऐसे अच्छे प्रोग्राम DSF की तरफ से होते रहेंगे करके. और ये प्रोग्राम जो है पूरे कर्नाटक में ऑल इंडिया लेवल में होना है. बेंगलुरु के साउथ में और 28 कॉन्स्टिट्यूएंसीज में बेंगलुरु रूरल अर्बन कोलार चिक्बल्लापुर में हो रहा है. आने वाले दिनों में सब जगह भी ये प्रोग्राम होना करके मैं चाहता हूँ. ये प्रोग्राम करने से बहुत अच्छा मोटिवेशन होता है. ये प्रोग्राम करने से पेरेंट्स को
और बच्चों को पढ़ाना करके इंकरेजमेंट मिलता है और बच्चे भी यहाँ के अवार्ड्स, मेडल, सर्टिफिकेट, कैश अवार्ड्स लेने से इनको नेक्स्ट स्टैंडर्ड में पढ़ के और अच्छे ज्यादा मार्क्स निकालना को बोलकर इनको इंकरेजमेंट मिलता है। अल्हम्दुलिल्लाह ये डीएसएस टीम जो है बड़ा बेहतरीन काम समाज में है ना, अच्छाइयों को और समाज के अंदर जो है बच्चों को इल्म हासिल करने के बारे में तवज्जो दिलाने के लिए और माशरे के अंदर है ना इसकी बेहतरी लाने के लिए जो काम कर रही है, मैं सबसे पहले अल्लाह रब्बुल आलमीन का शुक्र अदा करता हूँ। उसके बाद है ना डीएसएस टीम के लीडर जनाब डॉक्टर मुजम्मिल अहमद साहब का शुक्रिया अदा करता हूँ। उन्होंने बड़ी एक्टिविटी से, बड़ी मेहनत से अपना कीमती वक्त निकाल कर जोड़ कर है ना माशरे के अंदर है ना तालीम, इल्म क्या चीज है, बच्चों को पढ़ने की तरबियत और बच्चों को पढ़ने का जोश और खरोश दिलाने के लिए है ना जो टीम काम कर रही है, मैं है ना इससे बहुत मुतमईन होकर है ना मुझे वो बहुत अच्छा लगा। अल्लाह ताला है ना इनके और भी खिदमत को कबूल करे और ऐसे खिदमत से है ना कौम भी तरक्की करिए, दीन और दुनिया के अंदर भी है ना इसकी कामयाबी है, अच्छाई है। ये समझ कर मैं यहाँ पर आकर है ना मैं अपना वक्त निकाल कर है ना मैं भी इसमें शामिल हूँ। माल का भी ताउन है साथ ही साथ जो है आप जी। अपना वक्त के साथ साथ जी, माल जी। भी लगा रहे हैं। जी। तो आपको महसूस हो रहा है कि बच्चों को ऐसा इंकरेज करना है, हाँ, तो उसके बारे में बताइए। नहीं अभी जो है माल तो दुनियाई माल है ये, इसके अंदर ये माल सही जगह पर खर्च करना इससे कोई अच्छाई और कामयाबी के रास्ते पर करना भी बहुत एक दिन फरीजा है। इसलिए है ना मुझे भी अच्छा लगा कि है ना ऐसे काम में हमें भी मिलकर है ना साथ देंगे। तो आज का जो प्रोग्राम रहा कामयाब रहा। हाँ माशाअल्लाह बहुत अच्छा कामयाब रहा। बदलापुर के तमाम स्टूडेंट्स को, तमाम पेरेंट्स को ये बहुत बड़ी खुशखबरी के है ना सब मिलकर बहुत से बदलापुर की पूरी अवाम है ना, हर कौम की अवाम भी आई यहाँ पर बच्चों की दिलजोई के लिए है ना जो अवार्ड से वो सब दिए है ना, इससे है ना मुतमईन हुए। इसका फायदा है जो है हमारे बदलापुर के जो ये टीम जो काम की है, ये टीम के जरिए बच्चों के अंदर एक वलवला पैदा हुआ, एक छलक पैदा हुई बच्चे पढ़ने के वास्ते। ये टीम में है ना करने के लिए है ना बहुत खिदमत की ही मैं इनका शुक्रिया अदा करता हूँ। We have arranged a motivation and felicitation program. It is a very good function and it is very huge function. तो माशाल्लाह तो बहुत सारे बच्चे आए थे एसएलसी और पीयूसी के, बहुत अच्छा फंक्शन हुआ और इसमें सारे बच्चों को एक हिम्मत अफजाई के लिए मोटिवेट करा गया और बच्चों को क्या लेना, कैसा पढ़ना, क्या इससे पढ़ना और उनके माँ बाप भी आए थे। माशाल्लाह हर एक आदमी खुश होके गया फंक्शन से। फंक्शन में एक क्या बोलते हैं आइडिया मिला फंक्शन से बच्चों को क्या पढ़ना, कैसा आगे बढ़ना, कोर्स लिए तो क्या फ़ायदा होता। तो माशाल्लाह आई रियली थैंक्सफुल फॉर सेंट्रल टीम ऑफ DSF। तो जज़ाकल्लाहु खैरा।